ಹಲೋ ನಮಸ್ತೆ. ಇವತ್ತು ಸ್ಪೆಷಲ್ ಆಗಿ ನಮ್ಮ ಚಾನಲಿಂದ ತಂದಿದ್ದೀವಿ ಅಂತ ಹೇಳಿದ್ರೆ ಸೇಮಿಯಾ ಪಲಾವ್ ಹೇಗೆ ಮಾಡೋದು ಅಂತ ಹೇಳಿ ಕಿಚನಲ್ಲಿ ಹೋಗಿ ಬನ್ನಿ ಪಟ ಅಂತ ನೋಡೋಣ. ಇವಾಗ ತಟ್ಟೆಗೆ ಹಾಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ಟೇಸ್ಟ್ ಮಾಡೋಣ ಹೇಗೆ ಬಂದಿದೆ ಅಂತ ಹೇಳಿ. ಬಿಸಿಯಾಗಿ ಸೂಪರ್ ಆಗಿದೆ. ಬನ್ನಿ ಹೋಗಿ ಪಟ ಅಂತ ಹೇಳಿ ನಮ್ಮ ಕಿಚನಲ್ಲಿ ಏನೇನು ಪದಾರ್ಥ ಯೂಸ್ ಮಾಡ್ತೇವೆ ಅಂತ ನೋಡೋಣ. ಇದಕ್ಕೆ ಬೇಕಾಗುವ ಪದಾರ್ಥಗಳು: ಟೊಮೊಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು, ಶುಂಠಿ ಚೆನ್ನಾಗಿ ಜಜ್ಜಿಟ್ಕೊಂಡಿರೋದು, ನೌಕೋಲು 2 ಪೀಸ್ನ ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀವಿ, ಕ್ಯಾರೆಟ್ನ ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀವಿ, ಮತ್ತು ಈರುಳ್ಳಿನ ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀವಿ. ಅದರಲ್ಲಿ ಹಸಿಮೆಣಸಿನ್ಕಾಯಿ 4ರಿಂದ 5 ತೊಗೊಂಡಿದ್ದೀವಿ, ಮತ್ತು ಬೀನ್ಸು ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀವಿ, ಒಂದು ಅರ್ಧ ಚಮಚಷ್ಟು ನಿಂಬೆ ಹಣ್ಣು. ಮತ್ತು ಇದಕ್ಕೆ ಬೇಕಾಗಿರೋದು ಇಂಪಾರ್ಟೆಂಟ್ ಐಟಮ್ ಏನಂದರೆ ಸೇಮಿಯಾ ಈ ಲೋಟದಲ್ಲಿ 2 ತೊಗೊಂಡಿದ್ದೀನಿ. ಓಕೆ, ಮತ್ತು ಆಯಿಲ್ ಸ್ವಲ್ಪ ಬೇಕಾಗುತ್ತೆ, ಮತ್ತು ತುಪ್ಪ ಸ್ವಲ್ಪ ಬೇಕಾಗುತ್ತೆ, ಮತ್ತು ಹುರಿದಿಟ್ಕೊಂಡಿರೋವಂಥದ್ದು ಕಡಲೆ ಬೀಜ ಮತ್ತು ಗೋಡಂಬಿ, ಮತ್ತು ಅರಿಶಿಣ ಸ್ವಲ್ಪ ಕಲರ್ಗೆ ಅರಿಶಿಣ ಒಳ್ಳೆಯದಾಗುತ್ತೆ, ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಒಗ್ಗರಣೆಗೆ ನಮ್ಗೆ ಬೇಕಾಗಿರೋದು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು. ಓಕೆ, ಕೊತ್ತಂಬರಿ ಸೊಪ್ಪು ಯಾವಾಗ ಹಾಕಬೇಕು ಅಂತ ನೋಡೋಣ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ಹೇಳಿ ನಮ್ಮ ಕಿಚನಲ್ಲಿ ಹೋಗ್ಬಿಡೋಣ. ಪಟ್ ಅಂತ ಗ್ಯಾಸ್ ಆನ್ ಮಾಡ್ಕೊಳ್ಳಿ. ಅದರ ಮೇಲೆ ಒಂದು ಪಾತ್ರೆಯಲ್ಲಿ ನೀರಿದ್ದರೆ ನೀರು ಆವಿಯಾಗೋವರೆಗೂ ವೆಯ್ಟ್ ಮಾಡಿ. ಆಮೇಲೆ ನಾವು ಏನು ಹಾಕಬೇಕು ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ಎಣ್ಣೆ ಹಾಕಬೇಕು ಅಂತ ಹೇಳ್ದಾಗಿ ನೀವು ಹೇಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಹಾಕ್ಕೊಳ್ಳಿ. ತರಕಾರಿಯಲ್ಲಿ ಒಂದಷ್ಟು 10ರಿಂದ 15 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ತುಪ್ಪನ ಹಾಕೊಂಡು ಮಾಡ್ಬೋದು. ಆಮೇಲೆ ಸೇಮಿಯಾನ ತುಪ್ಪ ಹಾಕಿ ಚೆನ್ನಾಗಿ ಹುರಿದಿಟ್ಕೊಂಡಿರೋದನ್ನ ಎಣ್ಣೆ ಕಾಯೋದು ಸ್ವಲ್ಪ ವೆಯ್ಟ್ ಮಾಡೋಣ. ಇಂಪಾರ್ಟೆಂಟಲ್ಲಿ ಒಗ್ಗರಣೆಗೆ ನಾವು ಏನಾಗ್ತೀವಿ, ಸಾಸಿವೆ ಹಾಕ್ತೀವಲ್ಲ, ಸಾಸಿವೆ ಒಂದು ಐಟಮ್, ಅದು ಇಂಪಾರ್ಟೆಂಟ್. ಇವಾಗ ಎಣ್ಣೆ ಕಾದ ನಂತರ ಸಾಸಿವೆ ನಾವು ಒಂದು ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ಳೋಣ. ಅದು ಚಟಾಪಟ ಅನ್ನೋದು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಆವಾಗಲೇ ಸಿಡಿಲ್ದಾಗೆ ಅದರಲ್ಲಿರೋದು ರಸಾಲ ಆಚೆ ಬಂದು ಜೀರ್ಣ ಶಕ್ತಿಗೆ ಹೆಲ್ಪ್ ಆಗುತ್ತೆ. ಸಾಸಿವೆ ಚಟಪಟ ಅಂದ ನಂತರ ನೋಡಿ, ಚಟಪಟ ಅಂತ ಇದೆ. ಈ ಸಮಯದಲ್ಲಿ ನಾವು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಂದ್ಸರಿ ತುರ್ಕೊಳ್ಳೋಣ. ಅಷ್ಟೇ. ನೆಕ್ಸ್ಟ್ ಏನು ಹಾಕಬೇಕು ಅಂದರೆ ಜಿಂಜರ್ ಹಾಕಬೇಕು. ತುರಿದಿಟ್ಕೊಂಡಿರೋಂಥ ಜಿಂಜರು 1 ಇಂಚಷ್ಟು ಜಜ್ಜಿ ಇಟ್ಕೊಂಡಿದ್ದೀವಿ, ಅದನ್ನು ಹಾಕಿ ಒಂದ್ಸರಿ ಚೆನ್ನಾಗಿ ಕಲಿಸ್ಬೇಕು. ಇದು ಕಲಿಸ್ಕೊಂಡ ನಂತರ ಏನು ಮಾಡಬೇಕು, ನಾವು ಈರುಳ್ಳಿ ಹಾಕೋಣ. ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕೋಣ. ಹಾಕಿ ಚೆನ್ನಾಗಿ ಅದನ್ನು ಒಂದ್ಸರಿ ಹಾಕ್ಕೊಂಡು ಇದನ್ನು ಒಂದ್ಸರಿ ಚೆನ್ನಾಗಿ ಕಲಿಸಿದ ನಂತರ ಬ್ಯಾಕ್ ಟು ಬ್ಯಾಕ್ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಕ್ಯಾರೆಟ್ ತುರ್ಕೊಂಡಿರೋದನ್ನು ಹಾಕ್ಬಿಡೋಣ, ಮತ್ತು ನೌಕೋಲ್ ತುರ್ಕೊಂಡಿರೋದನ್ನು ಹಾಕ್ಬಿಡೋಣ, ಮತ್ತು ಬೀನ್ಸ್ ತುರಿದಿಟ್ಕೊಂಡಿರೋದನ್ನ ಹಾಕ್ಬಿಡೋಣ. ಇದು 3 ತರಕಾರಿಗಳನ್ನ ಹಾಕಿದ ನಂತರ ಒಂದ್ಸರಿ ಕಲಿಸ್ಕೊಳ್ಳೋಣ. ಇದೊಂದು ಸರಿ ಕಲಿಸ್ಕೊಂಡ ನಂತರ ಟೊಮೊಟೊ ತುರಿದಿಟ್ಕೊಂಡಿರೋದನ್ನು ಹಾಕ್ಬೇಕು. ಟೊಮೊಟೊ ತುಂಬ ಒಳ್ಳೆಯದು, ಕ್ಯಾನ್ಸರ್ ರೋಗ ನಿವಾರಣೆ ಆಗುತ್ತೆ. ಅದಕ್ಕೆ ಚೆನ್ನಾಗಿ ಟೊಮೊಟೊ ತಿನ್ನಿ. ಸ್ಟೋನ್ ಬರೋರು ಸ್ವಲ್ಪ ಕಡಿಮೆ ತಿನ್ನಿ. ಮತ್ತು ಟೊಮೊಟೊನು ಚೆನ್ನಾಗಿ ಕಲಿಸ್ಕೊಂಬಿಡೋಣ. ಸ್ವಲ್ಪ ಹೊತ್ತು ಬಿಡೋಣ. ಇದನ್ನು ಸ್ವಲ್ಪ ಹೊತ್ತು ಗ್ಲಾಸಲ್ಲಿ ಹಾಕಿ ಮುಚ್ಚಿಬಿಡೋಣ. ಹೀಗೆ ಒಂದು 2 ನಿಮಿಷ ಬಿಟ್ಬಿಡೋಣ. ಅದನ್ನು ಡಿಸ್ಟರ್ಬ್ ಮಾಡ್ತೀರಾ. 2 ನಿಮಿಷ ಆದ ನಂತರ ನಾವು ಇದನ್ನು ತೆಗೆದು ಒಂದ್ಸರಿ ಮತ್ತೆ ಕಲಿಸ್ಕೋಬೇಕಾಗತ್ತೆ. ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳಿ. ಇವಾಗ ಏನಪ್ಪ ಮಾಡಬೇಕು ಅಂತ ಹೇಳಿದ್ರೆ, ಇದಕ್ಕೆ ನಾವು ಅರಿಶಿಣ ಪುಡಿ 1 ಚಿಕ್ಕು, ಉಪ್ಪು ರುಚಿಗೆ ತಕ್ಕಷ್ಟು 1ರಿಂದ 2 ಸ್ಪೂನ್ ಹಾಕ್ಕೊಳ್ಳಿ. ಆಮೇಲೆ ಬೇಕಾದ್ರೆ ನೋಡ್ಕೊಂಡು ಹಾಕೊಳ್ಳೋಣ. ಇದನ್ನು ಒಂದು ಸರಿ ಚೆನ್ನಾಗಿ ಕಲಿಸ್ಕೊಂಬಿಡೋಣ.
ಈ ಥರ ಚೆನ್ನಾಗಿ ಕಲಿಸ್ಕೊಂಡ ನಂತರ ನಾವು ಇವಾಗ ಅದಕ್ಕೆ ನೀರನ್ನು ಹಾಕೊಳ್ಳೋಣ. ನೀರು ಎಷ್ಟಪ್ಪ ಹಾಕ್ಕೊಂಡು 3ರಷ್ಟು ನೀರು ಹಾಕ್ಕೊಳ್ಳೋಣ. ಏನು ನಾವು ಸೇಮೆ ತೊಗೊಂಡಿದ್ದೀವಿ ಅದರಲ್ಲಿ 3 ಟೈಮ್ಸು ನೀರನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಯೋಕ್ಕೆ ಬಿಡೋದು. ಇವಾಗ ಸಮಯ ಆಸನ್ನವಾಗಿದೆ ನಿಂಬೆಹಣ್ಣು ಹಿಂಡೋದಕ್ಕೆ. ಚೆನ್ನಾಗಿ ಅರ್ಧ ಅಷ್ಟು ನಿಂಬೆಹಣ್ಣು ಚೆನ್ನಾಗಿ ಇವಾಗಲೇ ಹಾಕ್ಕೊಳ್ಳಿ, ಆಮೇಲೆ ಹಾಕಿದ್ರೆ ಫ್ಲೇವರ್ ಸರಿಯಾಗಿ ಬರೋಲ್ಲ. ಸೊ ಇದು ಅರ್ಧ ನಿಂಬೆಹಣ್ಣು ಹಿಂಡಿದ ನಂತರ ಏನು ಮಾಡಬೇಕು, ಚೆನ್ನಾಗಿ ಮತ್ತೆ ಕಲಿಸ್ಕೊಬೇಕು. ಒಂದ್ಸರಿ ನೀರು ಚೆನ್ನಾಗಿ ಕಾದು ಕುದ್ದ ನಂತರ ನಾವು ಇವಾಗ ಇದಕ್ಕೆ ನಿಂಬೆಹಣ್ಣು ಹಾಕಿದ್ದೀವಿ. ಒಂದ್ಸರಿ ಕಲಿಸ್ಕೊಂಡ ನಂತರ ಉಪ್ಪು ಖಾರ ಚೆನ್ನಾಗಿದೆ ಅಂತ ಹೇಳಿ ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡಿ ಚೆನ್ನಾಗಿ ಕಾಯ್ತಾ ಇರುವಾಗ ತುಪ್ಪದಲ್ಲ ಹಾಕಿ ಸುರಿದಿರೋ ಸೇಮಿಯನ್ನು ಅದಕ್ಕೆ ಹಾಕಿಬಿಡೋಣ. ಇದೆಷ್ಟಪ್ಪ ಹಾಕ್ತಾಯಿದ್ದೀವಿ ಅಂದರೆ 2 ಲೋಟ ಅಷ್ಟು ಸೇಮಿಯನ್ನು ಹಾಕ್ತಾಯಿದ್ವಿ. ಹಾಕ್ಬಿಟ್ಟು ಅದನ್ನು ಒಂದ್ಸರಿ ಕಲಿಸಿ ಮಸಾಲ ಜೊತೆಗೆ ನೀರು ಜೊತೆಗೆ ಚೆನ್ನಾಗಿ ಹೋಗಬೇಕು. ಈ ಥರ ಹಾಕಿ ಒಂದ್ಸರಿ ಚೆನ್ನಾಗಿ ಕಲಿಸ್ಬಿಡಿ. ಸೊ ಅದಕ್ಕೆ ಮುದ್ದೆ ಆಗಲ್ಲ. ಸೊ ಉಪ್ಪು ಖಾರ ಹುಳಿ ಈಗ ಚೆಕ್ ಮಾಡ್ಕೊಂಡು ಹಾಕಿ ಎಲ್ಲ ಕರೆಕ್ಟ್ ಇದೆ. ನಾನು ಹಾಕಿದ್ದೀನಿ. ಇವಾಗ ಹಾಕಿದ ನಂತರ ಏನು ಮಾಡಬೇಕು, ಇದ್ರ ಮೇಲೆ ಕಡಲೆ ಬೀಜ ಮತ್ತು ಗೋಡಂಬಿ ಹುರ್ಕೊಂಡಿರೋದನ್ನು ಹಾಕಿ ಇದನ್ನು ಮುಚ್ಚಿಬಿಡಿ. ಇದು ಮೀಡಿಯಮ್ ಫ್ಲೇಮಲ್ಲಿ 15 ನಿಮಿಷ ಬಿಡಿಬಿಡಿ, ಮಜಾ ಮಾಡ್ಕೊಳ್ಳಿ. ಅಲ್ಲಿವರೆಗೂ ನೀವು ಹೋಗಿ ಮಿಕ್ಕಿದ್ದ ಕಾರ್ಯಗಳನ್ನು ಮುಗಿಸ್ಕೊಳ್ಳಿ. ಅಷ್ಟೊತ್ತಿಗೆ ಅದು ರೆಡಿ ಆಗುತ್ತೆ. ಆಮೇಲೆ ತಟ್ಟೆಯಲ್ಲಿ ಹಾಕೊಂಡು ಚೆನ್ನಾಗಿ ತಿನ್ನೋಣ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ, ಚೆನ್ನಾಗಿ ಬಂದಿದೆ ಮತ್ತೆ ಬಂದು ಥಮ್ಸ್ ಅಪ್ ಕೊಡಿ. ಇದು 15 ನಿಮಿಷಕ್ಕೆ ರೆಡಿ ಆಗುತ್ತೆ. ಹೇಗೆ ಬಂದಿದೆ ಅಂತ ನೀವು ನೋಡೋಣ ಬನ್ನಿ. ನಮ್ಮ ಪಲಾವು ಏನಾಗಿದೆ ನೋಡೋಣ. ಓಪನ್ ಮಾಡಿಬಿಟ್ಟು ತೆಗೆದು ಇದನ್ನು ಸೈಡಲ್ಲಿ ಇಟ್ಟು ಒಂದ್ಸರಿ ಕಲಿಸಿ ನೋಡೋಣ ಹೇಗೆ ಬಂದಿದೆ. ವಾವ್, ಹೊರಗೆ ಬಂದಿದೆ ಪಲಾವ್. ಸ್ಪೆಷಲ್ ಸೇಮಿಯಾ ಪಲಾವ್ ರೆಡಿ. ಇವಾಗ ತಟ್ಟೆಯಲ್ಲಿ ಹಾಕೊಂಡು ತಿನ್ನೋದು ಅಷ್ಟೇ. ಹಾಗೆ ಇದನ್ನು ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಂಬಿಡೋಣ. ಸ್ವಲ್ಪ ನೀರೆಲ್ಲ ಇದ್ದರೆ ಅದೆಲ್ಲ ಆವಿಯಾಗಿ ಹೋಗುತ್ತೆ. ಕರೆಕ್ಟಾಗಿ 10 ನಿಮಿಷ ಮುಚ್ಚಿದ ನಂತರ ತೆಗೆದು ನೋಡಿದ್ರೆ ನೋಡಿ ಈ ಥರ ಆಗಿದೆ ಪಲಾವ್. ಸ್ಪೆಷಲ್ ಸೇಮಿಯಾ ಪಲಾವ್ ನಿಮಗೋಸ್ಕರ ನಮ್ಮ ಚಾನಲಲ್ಲಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ರೆಸಿಪಿ.